ಆಂಧ್ರದ ಕರ್ನೂಲು ಬಳಿ ಖಾಸಗಿ ಬಸ್ ಅಗ್ನಿ ದುರಂತದ ಬಳಿಕ ರಾಜ್ಯದಲ್ಲಿ ಪ್ರಯಾಣಿಕರ ಸುರಕ್ಷತೆ ಬಗ್ಗೆ ಆತಂಕ ಎದುರಾಗಿತ್ತು. ಈ ಕುರಿತು ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡಿದ ಪರಿಣಾಮ ಇದೀಗ ಕೊನೆಗೂ ಸಾರಿಗೆ ಇಲಾಖೆ ಎಚ್ಚೆತ್ತು ಕಟ್ಟುನಿಟ್ಟಿನ ಮಾರ್ಗಸೂಚಿ ಹೊರಡಿಸಿದೆ. ಅಗ್ನಿ ದುರಂತದ ಬಳಿಕ ಕೊನೆಗೂ ಎಚ್ಚೆತ್ತ ಸಾರಿಗೆ ಇಲಾಖೆ. ನ್ಯೂಸ್ 18 ವರದಿ ಬಳಿಕ ಕಟ್ಟುನಿಟ್ಟಿನ ಮಾರ್ಗಸೂಚಿ ಪ್ರಕಟ. ಕರ್ನೂಲ್ನಲ್ಲಿ ನಡೆದ ಖಾಸಗಿ ಬಸ್ ಅಗ್ನಿ ದುರಂತ ಮರೆಯಲು ಸಾಧ್ಯವೇ ಇಲ್ಲ. 20 ಪ್ರಯಾಣಿಕರು ಸಜೀವ ದಹನ ಆಗಿರೋದು ಯಾರೂ ಅರಗಿಸಿಕೊಳ್ಳೋಕಾಗ್ತಿಲ್ಲ. ಈ ಹಿನ್ನೆಲೆ ನ್ಯೂಸ್ 18 ಕನ್ನಡ ರಾಜ್ಯದಲ್ಲಿ ಖಾಸಗಿ ಬಸ್ಗಳ ಸ್ಥಿತಿಗತಿ ಹೇಗಿದೆ, ಪ್ರಯಾಣಿಕರ ಸುರಕ್ಷತಾ ಕ್ರಮಗಳು ಹೇಗಿದೆ ಅನ್ನೋದರ ಕುರಿತು ನಿರಂತರ ವರದಿ ಪ್ರಸಾರ ಮಾಡಿತ್ತು. ನ್ಯೂಸ್ 18 ವರದಿ ಬಿತ್ತರಿಸ್ತಾ ಇದ್ದಂತೆ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿದೆ. ಕಟ್ಟುನಿಟ್ಟಿನ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಸಾರಿಗೆ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಖಾಸಗಿ ಬಸ್ಗಳ ನಿಯಮ ಉಲ್ಲಂಘನೆ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚೆ ನಡೆಸಿದೆ. ಅಗ್ನಿ ದುರಂತ ಸಂಭವಿಸದ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ದುರಂತದ ನಂತರ ನಮ್ಮ ಸಾರಿಗೆ ಸಚಿವರು ನಮಗೆ ನಿರ್ದೇಶನಗಳನ್ನ ಕೊಟ್ಟಿದ್ದಾರೆ. ಸುರಕ್ಷತಾ ಕ್ರಮಗಳ ಬಗ್ಗೆ ಪ್ಯಾಸೆಂಜರ್ಸ್ ವೆಹಿಕಲ್ಸಲ್ಲಿ ಎಸ್ಪೆಷಲಿ ನೀವು ಸುರಕ್ಷತಾ ಕ್ರಮಗಳನ್ನ ನೀವು ನೋಡಲೇಬೇಕಂತ ಹೇಳಿ ತಂಡಗಳನ್ನೆಲ್ಲ ರಚನೆಯನ್ನು ಮಾಡಿದ್ದಾರೆ. ನಮ್ಮ ಸಾರಿಗೆ ಆಯುಕ್ತರು ಈ ಪ್ರಕಾರ ನಿನ್ನೆ ಎಲ್ಲ ವಿಸಿ ಮಾಡಿದ್ರು ನಮ್ಮ ಸ್ಟೇಟ್ ಆಫೀಸರ್ಸ್ಗೆಲ್ಲ. ಬಸ್ನಲ್ಲಿ ನಡೆದ ಅಗ್ನಿ ದುರಂತ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಹೀಗಾಗಿ ಸಾರಿಗೆ ಇಲಾಖೆ ರೂಲ್ಸ್ ಫಿಕ್ಸ್ ಮಾಡಿದೆ. ಇನ್ಮುಂದೆ ಪ್ಯಾಸೆಂಜರ್ ಬಸ್ನಲ್ಲಿ ಗೂಡ್ಸ್ ತೆಗೆದುಕೊಂಡು ಹೋಗುವಂತಿಲ್ಲ. 30 ಕೆಜಿ ಒಳಗಿರುವಂತಹ ವಸ್ತುಗಳನ್ನ ಮಾತ್ರ ತೆಗೆದುಕೊಂಡು ಹೋಗಬಹುದು. ಹಾಗೆ ಕಮರ್ಷಿಯಲ್ ವಸ್ತುಗಳನ್ನ ತೆಗೆದುಕೊಂಡು ಹೋಗುವಂತಿಲ್ಲ. ಜೊತೆಗೆ ಬಸ್ ಸಂಚಾರ ಆರಂಭಿಸುವ ಮೊದಲು ಸ್ಟಾಪ್ನಲ್ಲೇ ಚೆಕಿಂಗ್ ಮಾಡಲು ಆದೇಶ ಹೊರಡಿಸಲಾಗಿದೆ. ಚೆಕ್ ಪೋಸ್ಟ್ ನಿರ್ಮಾಣದ ಜೊತೆಗೆ ಕಡ್ಡಾಯ ಮಾನಿಟರಿಂಗ್ ಮಾಡಬೇಕು ಮತ್ತು ಎಮರ್ಜೆನ್ಸಿ ಡೋರ್, ಅಗ್ನಿ ಅವಘಡ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪರಿಶೀಲನೆ ಮಾಡಬೇಕು. ಇನ್ನು ಎಫ್ಸಿ ವೇಳೆ ಕಡ್ಡಾಯವಾಗಿ ಬಸ್ಗಳನ್ನ ಪರಿಶೀಲನೆ ಮಾಡಬೇಕು. ಸಣ್ಣ ಲೋಪ ಇದ್ರೂ ಎಫ್ಸಿ ನೀಡದಂತೆ ಸೂಚನೆ ನೀಡಲಾಗಿದೆ. ಹಾಗೆ ಬಸ್ಗಳಲ್ಲಿ ಸೀಟ್ಗಳು ಇಂತಿಷ್ಟೇ ಅಂತ ಫಿಕ್ಸ್ ಇರಬೇಕು. ನಿಯಮ ಮೀರಿದ್ರೆ ಮೊದಲ ದಂಡ. ಒಂದ್ ವೇಳೆ ಮತ್ತೆ ನಿಯಮ ಮೀರಿದ್ರೆ ಬಸ್ ಪರ್ಮಿಟ್ ಕ್ಯಾನ್ಸಲ್ ಮಾಡುವಂತೆ ಎಲ್ಲಾ ಆರ್ಟಿಒ ಅಧಿಕಾರಿಗಳಿಗೆ ಕಮಿಷನರ್ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ಈಗಾಗಲೇ ನಿಯಮ ಪಾಲಿಸದ, ತೆರಿಗೆ ಕಟ್ಟದ 50ಕ್ಕೂ ಹೆಚ್ಚು ಬಸ್ಗಳನ್ನ ಸೀಸ್ ಮಾಡಲಾಗಿದೆ. ಇನ್ಮುಂದೆ ಆದ್ರೂ ಖಾಸಗಿ ಹಾಗೂ ಸರ್ಕಾರಿ ಬಸ್ಗಳು ಸರಿಯಾಗಿ ಸಾರಿಗೆ ಇಲಾಖೆ ಮಾರ್ಗಸೂಚಿ ಫಾಲೋ ಮಾಡಿ ಪ್ರಯಾಣಿಕರ ಸುರಕ್ಷತೆ ಕಾಪಾಡಬೇಕಿದೆ. ಶರಣು ಹಂಪಿ, ನ್ಯೂಸ್ 18.